ಓಂ ಅನ್ನಪೂರ್ಣಾಯೈ ನಮಃ. ಸನಾತನೋ ನಿತ್ಯನೂತನ ಅಂತ ನಾವು ಕರಿತೀವಿ. ಹಾಗೆಯೇ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಆಚಾರ ವಿಚಾರಗಳು, ನಾವು ಪ್ರತಿನಿತ್ಯವೂ ಸಹ ಭಗವಂತನ ಸ್ಮರಣೆ ಆಗ್ಬೋದು. ಆಚಾರ ವಿಚಾರಗಳಲ್ಲಿ ನಾವಿದ್ದಾಗ ನಮ್ಮ ಪರಿಪೂರ್ಣ ಜೀವನ, ಪ್ರತಿಯೊಬ್ಬರಿಗೂ 120 ವರ್ಷ ಆಯಸ್ಸಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆ ಒಂದು ಸ್ಥಿತಿಯಲ್ಲಿ ನಾವು ಶುದ್ಧಿಯನ್ನು ಕಾಪಾಡ್ಕೊಳ್ಳೋದು, ನಮ್ಮ ಆಹಾರ ಪದ್ಧತಿ ಆಗ್ಬೋದು, ನಮ್ಮ ರೀತಿ ನೀತಿಗಳಾಗ್ಬೋದು, ನಡವಳಿಕೆಗಳಾಗ್ಬೋದು, ಸಂಧ್ಯಾ ವಂದನೆ, ಬೆಳಗಿನ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಮ್ಮದೇ ಆದ ಕೆಲವು ಹಿಂದೂ ಧರ್ಮದಲ್ಲಿ ಕಟ್ಟುಪಾಡುಗಳು, ನೀತಿ ನಿಬಂಧನೆಗಳು, ಇವನ್ನೆಲ್ಲ ಅನುಸರಿಸಿದಾಗ ನಾವು ಶ್ರೇಯಸ್ಸಾಗಿರ್ತೀವಿ. ಅನುಸರಿಸದೇ ಇದ್ದರೆ ಏನೂ ಬರಲ್ವಾ? ಅನುಸರಿಸದೇ ಇದ್ದರೆ ನಮಗೇನು, ಅನುಸರಿಸದೇ ಇದ್ದರೂ ನಡೆಯುತ್ತೆ. ಆದರೆ ಅನುಸರಿಸಿದ್ರೆ ಆ ಜೀವನವೇ ಸುಖಮಯ ಜೀವನ. ಅದರಲ್ಲಿ ಒಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು, ಹಿಂದಿನ ಕಾಲದಿಂದಲೂ ನಡ್ಕೊಂಡ್ಬಂದಿರತಕ್ಕಂಥ ಪದ್ಧತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದೇ ನಾವು ಊಟಕ್ಕೆ ಕುಳಿತುಕೊಳ್ಳುವಾಗ ಕೈಕಾಲುಗಳನ್ನು ತೊಳ್ಕೋಬೇಕು. ಊಟಕ್ಕೆ ಕುಳಿತುಕೊಳ್ಳುವಾಗ ಕೈಕಾಲುಗಳನ್ನು ತೊಳ್ಕೊಂಡು ಊಟ ಮಾಡಿದ್ರೆ ಅದು ಶ್ರೇಯಸ್ಸು ಅಂತ ನಮ್ಮ ಧರ್ಮ ಹೇಳುತ್ತೆ. ಹಾಗಾಗಿ ಊಟಕ್ಕೆ ಮುನ್ನ ಕಾಲುಗಳನ್ನ ನಾವು ಯಾಕೆ ತೊಳ್ಕೋಬೇಕು ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬಂದಿರುತ್ತೆ. ಇತ್ತೀಚೆಗೆ ಎಲ್ಲ ಕಡೆ ಏನು ಡೈನಿಂಗ್ ಟೇಬಲ್ ಇರುತ್ತೆ, ಸ್ಪೂನಲ್ಲಿ ತಿನ್ನೋಕ್ಕೆ ಹೋಗ್ತೀವಿ, ಅದ್ರ ಬೇರೆ ವಿಷಯ. ಕೈಯಲ್ಲಿ ತಿನ್ನೋದಕ್ಕೂ ಸ್ಪೂನಲ್ಲಿ ತಿನ್ನೋದಕ್ಕೂ ಅದ್ರ ಬೇರೆ ವಿಷಯ, ಅದರದ್ದೇ ಒಂದು ಪದ್ಧತಿ ಇದೆ. ಆದರೆ ಇವತ್ತಿನ ದಿವಸ ಕಾಲುಗಳನ್ನು ಯಾಕೆ ತೊಳ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೇ ಆದರೆ, ನಮ್ಮ ಹಿಂದಿನ ಪೂರ್ವಿಕರು ಏನು ಮಾಡ್ತಾಯಿದ್ರು, ಸಗಣಿಯಿಂದ ಮನೆಯನ್ನು ಸಾರಿಸ್ತಾಯಿದ್ರು. ಆ ಸಗಣಿಯನ್ನು ಸಾರಿಸಿದಾಗ ಆ ಮನೆಯಲ್ಲಿ ನಾವು ಆ ಮನೆಯೊಳಕ್ಕೆ ಬಂದಾಗ ಆ ಒಂದು ವಿಶೇಷವಾದ ಒಂದು ನಮಗೆ ದೈವಿ ಶಕ್ತಿ, ಒಂದು ವಿಶೇಷವಾಗಿ ಧನಾತ್ಮಕ ಶಕ್ತಿ ನಮ್ಮ ದೇಹಕ್ಕೂ ಕೂಡ ಬರ್ತಾಯಿತ್ತು. ಆದರೆ ಕಾಲುಗಳನ್ನು ಯಾಕೆ ತೊಳ್ಕೋಬೇಕು ಅಂದರೆ, ಹೊರಗಿನಿಂದ ಬಂದಾಗ ಹೊರಗಡೆ ಎಲ್ಲ ಓಡಾಡಿರ್ತೀವಿ, ಎಲ್ಲ ಕಡೆ ನಾವು ಎಲ್ಲ ಅಲೆದಾಡಿರ್ತೀವಿ. ಅಲ್ಲಿ ನೆಗೆಟಿವ್ ಎನರ್ಜಿ ಇರ್ಬೋದು, ಕೆಲವು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ಗಳಿರ್ಬೋದು, ಇವೆಲ್ಲವೂ ಕೂಡ ಕಾಲಿಗೆ ತಾಕ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅಂತ ಕರಿತೀವಿ. ಅನ್ನಾದ್ ಭವಂತಿ ಭೂತಾನಿ, ನಮ್ಮ ಈ ದೇಹವನ್ನು ಕಾಪಾಡ್ತಕ್ಕಂಥದ್ದೇ ಅನ್ನ ಬ್ರಹ್ಮ. ಆ ಅನ್ನ ಬ್ರಹ್ಮನಿಗೆ ನಾವು ಗೌರವ ಕೊಡ್ತಕ್ಕಂಥದ್ದು ಒಂದಾದರೆ, ಆ ಕಾಲುಗಳು ತೊಳ್ಕೊಂಡಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಪ್ರಶಾಂತವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೇನೆಂದರೆ ಗಡಿಬಿಡಿಯಿಂದ ಊಟ ಮಾಡ್ತೀವಿ. ಅದಕ್ಕೆ ಅನ್ನ ಯಜ್ಞ ಅಂತೂ ಕೂಡ ನಾವು ಕರಿತೀವಿ. ಪೂರ್ವ ಕಾಲದಲ್ಲಿ ಆ ಒಂದು ಗೋಮಯದಿಂದ ಕಾಲಿಟ್ಟಾಗ ಅದಕ್ಕೂ ಕೂಡ ಶಕ್ತಿ ಬರ್ತಾ ಇತ್ತಿದ್ದು. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಹೊರಗಡೆಯಿಂದ ಬಂದಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ನಮಗೆ ಬರ್ತಾ ಇರ್ತಕ್ಕಂಥದ್ದು. ಇದರಿಂದ ದೇಹದಲ್ಲಿ ಒಳ್ಳೆಯ ಶಕ್ತಿ, ಧನಾತ್ಮಕ ಶಕ್ತಿ ಕೂಡ ನಮಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಕೈಕಾಲುಗಳನ್ನು ತೊಳ್ಕೊಂಡು ಊಟ ಮಾಡಿದ್ದೆ ಆದರೆ ಮನಸ್ಸು ಪರಿಶುದ್ಧವಾಗಿರುತ್ತೆ. ದೇಹದಲ್ಲಿ ಒಂದು ಅನ್ನ ಪಚನ ಕ್ರಿಯೆ ತುಂಬ ಚೆನ್ನಾಗಿರುತ್ತೆ. ಅಜೀರ್ಣ ಕಾಡೋದಿಲ್ಲ, ಹೃದಯ ರೋಗಗಳು ಬರೋದಿಲ್ಲ, ಆತುರತೆ ಬರೋದಿಲ್ಲ. ಇದೆಲ್ಲವೂ ಕೂಡ ನಾವು ಅನ್ನಕ್ಕೆ ಕೊಡ್ತಕ್ಕಂಥ ಗೌರವ ಕೂಡ ಆಗಿರೋದ್ರಿಂದ ಈಗಲೂ ಅಷ್ಟೇ ಆ ಕೈಕಾಲುಗಳನ್ನು ತೊಳ್ಕೊಂಡು ಊಟಕ್ಕೆ ಕುಳಿತಾಗ, ನೀವು ಡೈನಿಂಗ್ ಟೇಬಲೆಲ್ಲ ಕುಳಿತುಕೊಳ್ಳಿ, ನೆಲದಲ್ಲಿ ಕುಳಿತುಕೊಳ್ಳಿ, ಅದೆಲ್ಲ ನಿಮ್ಮ ಭಾವಕ್ಕೆ ತಕ್ಕ ಒಂದು ವಿಷಯ ಕೂಡ ಆಗಿರುತ್ತೆ. ಆದರೆ ಕೈಕಾಲುಗಳು ತೊಳ್ಕೊಂಡಾಗ ವಿಧೇಯತೆ ಸ್ಟಾರ್ಟ್ ಆಗುತ್ತೆ, ವಿನಯ ಸ್ಟಾರ್ಟ್ ಆಗುತ್ತೆ, ಸೌಮ್ಯತೆ ಇರುತ್ತೆ. ಜೊತೆಗೆ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಪುಷ್ಟೀಕರವಾದ ಶಕ್ತಿ ಕೂಡ ಬರುತ್ತೆ. ಅದ್ರ ಜೊತೆಗೆ ಊಟ ಮಾಡೋಕ್ಕೆ ಮುಂಚೆ ಕೈ ಮುಗಿದು ಊಟ ಮಾಡಬೇಕು. ನಾವು ಯಾವಾಗಲೂ ಹೇಳ್ಕೊಳ್ತೀವಿ, ಹಿಂದಿನ ಕಾಲದಲ್ಲಿ ಒಂದು ವಿಶೇಷವಾದ ಶ್ಲೋಕನ ಹೇಳ್ತಾ ಇದ್ರು, ಹರಿರ್ದಾತ ಹರಿರ್ಭೋಕ್ತೋ ಹರಿರನ್ನಂ ಪ್ರಜಾಪತೆಯೇ ಹರಿರ್ವಿಪ್ರ ಶರೀರಸ್ತು ಭುಕ್ತಿ ಭೋಜ್ಯಂತೆ ಹರಿಯೇ. ಈ ಮಂತ್ರ ಹೇಳ್ಕೊಂಡು ತಿಂತಾಯಿದ್ರು. ಓಂ ಅನ್ನಪೂರ್ಣಾಯೈ ನಮಃ ಈ ಮಂತ್ರ ಹೇಳ್ಕೊಂಡು ತಿಂತಾಯಿದ್ರು. ಹಾಗಾಗಿ ನಾವು ಕಾಲುಗಳು ತೊಳ್ಕೊಂಡು ನಮ್ಮ ಧರ್ಮವನ್ನು ಕಾಪಾಡೋಣ, ನಮ್ಮ ಕುಟುಂಬಕ್ಕೆ ಶ್ರೇಯಸ್ ಕೊಡೋಣ, ನಮ್ಮ ದೇಶಕ್ಕೂ ಕೂಡ, ಇದರಿಂದ ದೇಶಕ್ಕೂ ಒಳ್ಳೆಯದಾಗುತ್ತೆ. ನೀವು ಗಟ್ಟಿಯಾಗಿದ್ದರೆ ದೇಶನೂ ಗಟ್ಟಿಯಾಗಿರುತ್ತೆ. ಹಾಗಾಗಿ ಈ ಪದ್ಧತಿಯನ್ನು ಚಾಚೂ ತಪ್ಪದೆ ಅನುಸರಿಸೋಣ. ಸರ್ವೇ ಜನ ಸುಖಿನೋ ಭವಂತು.